ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರುಚಾರಿ ನಡುವೆ ಸೀತಾಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಜಯಸಿಂಹ ಸೀತಾಲಕ್ಷ್ಮಿಯನ್ನ ಚಾರಿಗೆ ಕೊಟ್ಟು ಮದುವೆ ಮಾಡೋದಕ್ಕೋಸ್ಕರ ಚಾರುನ ಕಿಡ್ನಾಪ್ ಮಾಡಿದ್ದಾರೆ. ಅತ್ತ ಕಡೆ ಚಾರುನ ಕಾಪಾಡೋಕೆ ಅನ್ನೋ ಕಾರಣಕ್ಕೆ ಇಲ್ಲಿ ಚಾರಿ ಸೀತಾಲಕ್ಷ್ಮಿಯನ್ನ ಒಪ್ಪಿಕೊಂಡ ಹಾಗೆ ಇಲ್ಲಿ ಮಾತನಾಡ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಚಾರಿ ಸೀತಾಲಕ್ಷ್ಮಿಯನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರ? ಆ ಕಡೆ ಚಾರುನ ಜಯಸಿಂಹ ಮುಗಿಸೇ ಬಿಟ್ರ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಚಾರುಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಿಜವಾಗ್ಲೂ ಇಲ್ಲಿ ರಾಮಾಚಾರಿ ಬದುಕಲ್ಲಿ ಸೀತಾಲಕ್ಷ್ಮಿ ಬಂದದಾಳೆ, ಈ ರೀತಿ ಒಂದು ವಿಷಯ ನಡೆದಿದೆ ಅನ್ನೋದೇ ಚಾರುಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ ಅಂತೂ ಗೊತ್ತಿತ್ತು, ಯಾವುದೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಯಿತು, ಆ ಹುಡುಗಿ ಅವನ್ನ ಇಷ್ಟಪಟ್ಟಲು, ಅವ್ರ ತಂದೆ ಕೇಳೋಕೆ ಬಂದರು, ನಾನು ಮದುವೆ ಆಗಿದೆ ಅನ್ನೋ ವಿಷಯನ ಹೇಳಿದೆ ಅಂತ. ಆ ವಿಷಯಕ್ಕೆ ಚಾರಿ ನಡುವೆ ಜಗಳ ಕೂಡ ಆಗಿತ್ತು. ಬಟ್ ಗೊತ್ತಿರೋದು ಅಷ್ಟೇ ಚಾರುಗೆ. ಬಟ್ ಆಕೆ ತನ್ನ ಕ್ಲಾಸ್ಮೇಟ್ ಯಾವಾಗಲೂ ನನ್ನ ವಿರುದ್ಧ ಗೆಲ್ಲಬೇಕು ಅಂತ ಅಂದ್ಕೊಂಡಿರೋ ಸೀತಾಲಕ್ಷ್ಮಿ ಅಂತ ಗೊತ್ತಿಲ್ಲ. ಈ ವಿಷಯ ಇನ್ನೂ ಕೂಡ ಇಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಕೂಡ ಗೊತ್ತಿಲ್ಲ ಚಾರುಗೆ. ಬಟ್ ಕಿಡ್ನಾಪ್ ಮಾಡಿಸಿದ್ಯಾರು ನನ್ನ ಅನ್ನೋ ಒಂದು ಯಕ್ಷ ಪ್ರಶ್ನೆ ಚಾರು ತಲೆಯಲ್ಲಿ ಕೊರಿತಾ ಇದೆ. ಅದೇ ಕಾರಣಕ್ಕೆ ಆ ಕಿಡ್ನಾಪರ್ಸ್ನ ಕೂಡ ಕೇಳ್ತಾ ಇದ್ದಾಳೆ ಚಾರು, ಯಾನಿವಲ್ಲ, ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ರ ಅಂತ. ಆದರೆ ನಮ್ಗೆ ಇನ್ನೂ ಕೂಡ ಏನು ಹೇಳಬೇಕು ಅಂತ ಹೇಳಿಲ್ಲ. ನಮಗೆ ಆರ್ಡರ್ ಬರುತ್ತೆ, ಕಾಷನ್ ಬರುತ್ತೆ, ಆಗ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಫುಲ್ ರೆಡಿ ಸ್ಟಡಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಜಯಸಿಂಹ ನಿಮ್ಮ ಬುಲೆಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಫುಲ್ ಮಾಡ್ಕೊಂಡಿರಿ, ಇನ್ನೊಂದು 20 ನಿಮಿಷ ನಾನು ನಿಮಗೆ ಹೇಳ್ತೀನಿ, ಯಾವ ಟೈಮಲ್ಲಿ ಹೇಳ್ತೀನಿ ಅಂತ ಗೊತ್ತಿಲ್ಲ, ನೀವು ರೆಡಿ ಆಗಿದ್ದೆ ಅವಳ ಕಥೆಯನ್ನು ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಕಡೆ ರಾಮಾಚಾರಿ ಕೂಡ ಜಯಸಿಂಹ ಕಥೆಯನ್ನು ಮುಗಿಸೇ ಬಿಡೋಣ, ನನ್ನ ಚಾರು ಮೇಡಮ್ನ ಕಾಪಾಡೋಣ ಅಂತ ಅನ್ಕೊಂಡು ಜಯಸಿಂಹ ಮನೆಗೆ ಎಂಟ್ರಿ ಕೊಡ್ತಾರೆ. ಸಿಂಹದಂತೆ ಗರ್ಜಿಸಿ ರಾಮಾಚಾರಿ ಮನೆಗೆ ಎಂಟ್ರಿ ಕೊಟ್ರೆ ನಂತರ ಇಲ್ಲಿ ಆಗ್ಬೇಕಾಗತ್ತೆ ರಾಮಾಚಾರಿ. ಅದಕ್ಕೆ ಕಾರಣ ಚಾರು ಮೇಲಿರ್ತಕ್ಕಂಥ ಅಗಾಧವಾದ ಪ್ರೀತಿ, ಚಾರು ಮೇಲಿರ್ತಕ್ಕಂಥ ಅವನ ಪ್ರಾಣ. ರಾಮಾಚಾರಿ ಸಿಂಹನಂತಿರೋ ರಾಮಾಚಾರಿನ ಇಲಿಯಂತೆ ಮಾಡಿಬಿಡುತ್ತೆ. ಯಾಕಂದ್ರೆ ಜಯಸಿಂಹ ಬದುಕಿದ್ರೆ ತಾನೇ ಚಾರು ಮೇಡಮ್ಗೆ ಸಂಕಟ. ಜಯಸಿಂಹನೇ ಮುಗಿಸ್ತೀನಿ ಅಂತ ರಾಮಾಚಾರಿ ಮುಂದಾದ್ರೆ, ನೀನು ನನ್ನನ್ನು ಮುಗಿಸೋಕ್ಕೂ ಮುನ್ನ ಅಲ್ಲಿ ನನ್ನ ಕಡೆಯವರು ನಿನ್ನ ಹೆಂಡ್ತಿನ ಮುಗಿಸ್ತಾರೆ ಅಂತ ಹೇಳಿ ವಿಡಿಯೋ ಕಾಲಿಂಗಲ್ಲಿ ಲೈವ್ ವಿಡಿಯೋನ ತೋರಿಸ್ತಾರೆ. ಅದನ್ನು ನೋಡಿದ್ದೆ ರಾಮಾಚಾರಿ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ಬಿಡ್ತಾನೆ. ಏನು ಮಾಡೋಕ್ಕಾಗುತ್ತೆ ಪರಿಸ್ಥಿತಿಗೆ, ಅವನನ್ನ ಪರಿಸ್ಥಿತಿ ದೂಡ್ಬಿಡುತ್ತೆ, ತಲೆ ತಗ್ಗಿಸ್ಬೇಕಾಗತ್ತೆ ಜಯಸಿಂಹನ ಮುಂದೆ. ಈ ಕಡೆ ಜಯಸಿಂಹ ಒಂದು ಆಫರ್ ಅನ್ನ ಕೊಡ್ತಿದ್ದಾರೆ, 20 ನಿಮಿಷದೊಳಗೆ ನೀನು ನನ್ನ ಮಗಳನ್ನ ಒಪ್ಕೋಬೇಕು ಮದುವೆ ಆಗೋದಕ್ಕೆ, ನಿನ್ನ ಹೆಂಡತಿನ ಬಿಡಬೇಕು, ಇಲ್ಲ ಅಂದ್ರೆ ನಿಜವಾಗ್ಲೂ ಅಲ್ಲಿ ನಿನ್ನ ಹೆಂಡತಿ ಕತೆ ಮುಗಿಯತ್ತೆ ಅಂತ ಜಯಸಿಂಹ ಹೇಳಿದಾಗ ರಾಮಾಚಾರಿ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಜೊತೆಗೆ ಈಗ ನನ್ನ ಮಗಳು ಬರ್ತಾಳೆ, ಅವಳ ಜೊತೆ ಪ್ರೀತಿಯಿಂದ ಮಾತಾಡಬೇಕು, ಅವಳ ಪ್ರೀತಿನ ಒಪ್ಕೋಬೇಕು, ಈ ಒಂದು ವಿಷಯನ ಅವಳ ಹತ್ರ ಹೇಳಬಾರ್ದು, ನೀನೇನಾದ್ರೂ ಹೇಳಿ ಅನುಮಾನ ಬರ್ಸಿದ್ರೆ ಖಂಡಿತ ನಿನ್ನ ಹೆಂಡತಿ ಜೀವ ಉಳಿಯೋದಿಲ್ಲ ಅಂತ ಕೂಡ ಜಯಸಿಂಹ ರಾಮಾಚಾರಿಗೆ ಹೆದರಿಸಿರ್ತಾರೆ. ಅದೇ ಕಾರಣಕ್ಕೆ ರಾಮಾಚಾರಿ ಕೂಡ ಸೈಲೆಂಟ್ ಆಗಬೇಕಾಗಿದೆ. ಅತ್ತ ಕಡೆ ಚಾರುಗೆ ಏನದು ವಿಡಿಯೋ ಕಾಲ್, ಏನಾಗ್ತದೆ ಇಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲೇ ಇದ್ದಾಳೆ. ಆ ಕಡೆ ಮುರಾರಿಗೂ ವಿಷಯ ಗೊತ್ತಾಗಿದೆ ಚಾರು ಕಿಡ್ನಾಪ್ ಆಗಿದ್ದಾರೆ ಅಂತ. ಅದೇ ಕಾರಣಕ್ಕೆ ತಣ್ಣೀರ್ ಸ್ನಾನ ಮಾಡಿ ಮೃತ್ಯುಂಜಯ ಹೋಮವನ್ನ ಮಾಡ್ತಿದ್ದಾರೆ ದೇವ್ರ ಮುಂದೆ. ಇತ್ತ ಕಡೆ ಜಾನಕಿ ಅಮ್ಮಂಗೆ ವಿಷಯ ಎಲ್ಲವೂ ಗೊತ್ತಾಗಿದೆ. ಇಲ್ಲಿ ರಾಮಾಚಾರಿನ ಜಯಸಿಂಹ ಅಂತಕ್ಕಂಥ ವ್ಯಕ್ತಿ ಪೀಡಿಸ್ತಿದ್ದಾರೆ ಅವ್ರ ಮಗಳನ್ನ ಮದುವೆ ಆಗೋದಕ್ಕೆ ಅಂತ. ಬಟ್ ಏನ್ ಮಾಡಬೇಕು ಅಂತ ಇಲ್ಲಿ ನಿಜವಾಗ್ಲೂ ಕೂಡ ತೋಚ್ತಾ ಇಲ್ಲ ಇಲ್ಲಿ ಜಾನಕಿ ಅಮ್ಮಂಗೆ. ಜೊತೆಗೆ ಇಲ್ಲಿ ಚಾರು ಕಿಡ್ನಾಪ್ ಆಗಿರೋ ವಿಷಯ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಮುರಾರಿ ರೀತಿ ಮೃತ್ಯುಂಜಯ ಪೂಜೆ ಮಾಡ್ತಿರೋದನ್ನ ನೋಡಿದ್ದೆ, ಅವ್ರಿಗೆ ಡೌಟ್ ಬರುತ್ತೆ. ಅದೇ ಕಾರಣಕ್ಕೆ ಮುರಾರಿಯನ್ನ ಕೇಳ್ತಾರೆ, ಏನ್ ಮಾಡ್ತಿದ್ದೆ, ಯಾಕೆ ಪೂಜೆ ಮಾಡ್ತಿದ್ಯಾ, ಮೃತ್ಯುಂಜಯ ಹೋಮ ಯಾಕೆ ಮಾಡ್ತಿದ್ಯಾ ಅಂತ, ಅಪಾಯ ಏನಾಗಿದೆ ಅಂತ ಎಲ್ಲವನ್ನ ಕೂಡ ಕೇಳಿದಾಗ ಈ ರೀತಿ ಜಯಸಿಂಹ ಅಂತಕ್ಕಂಥ ವ್ಯಕ್ತಿ ಚಾರು ಅದಕ್ಕೆನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಮುರಾರಿ ಹೇಳ್ತಾರೆ. ಇದರಿಂದ ಈ ಮಾತನ್ನ ಕೇಳಿದ್ದೆ ನಿಜವಾಗ್ಲೂ ಜಾನಕಿ ಅಮ್ಮ ಬೆಚ್ಚ ಬೀಳ್ತಾರೆ. ದೇವ್ರೆ ನನ್ನ ಸೊಸೆಯನ್ನ ಕಾಪಾಡು ತಂದೆ ಅಂತ ಕೇಳ್ಕೊತಾರೆ. ಮೊದಲು ರಾಮಾಚಾರಿ ಕಾಲ್ ಮಾಡು, ಏನಾಯ್ತು ಚಾರು ಎಲ್ಲಿದ್ದಾಳೆ ಅಂತೆಲ್ಲ ಕೇಳ್ತಿದ್ರೆ ಇಲ್ಲಿ ಮುರಾರಿ ಕಾಲ್ ಮಾಡ್ತಿದ್ದಾರೆ ರಾಮಾಚಾರಿಗೆ. ಬಟ್ ಆ ಕಡೆಯಿಂದ ಯಾವುದೇ ರೀತಿಲೂ ಕೂಡ ರಾಮಾಚಾರಿ ಕಾಲ್ನ ಪಿಕ್ ಮಾಡ್ತಾ ಇಲ್ಲ. ಬಿಕಾಸ್ ರಾಮಾಚಾರಿ ಪರಿಸ್ಥಿತಿ ತುಂಬ ಸಂಕಷ್ಟದಲ್ಲಿದೆ ಅಂತಾನೆ ಹೇಳ್ಬಹುದು. ಅತ್ತ ಕಡೆ ನೋಡಮ್ಮ ಯಾರು ಬಂದಿದ್ದಾರೆ ನೀನು ನೋಡೋದಕ್ಕೆ ಅಂತ ಜಯಸಿಂಹ ಸೀತಾಲಕ್ಷ್ಮಿಯನ್ನ ಕಳಿಸಿದಾಗ ಸೀತಾಲಕ್ಷ್ಮಿ ಹೊರಗಡೆ ಬಂದಿದ್ದ ರಾಮಾಚಾರಿನ ನೋಡಿ ಖುಷಿ ಆಗ್ಬಿಡ್ತಾರೆ. ನಿಜವಾಗ್ಲೂ ರಾಮಾಚಾರಿ ನಿನ್ನ ಇಷ್ಟು ಬೇಗ ನೋಡ್ತೀನಿ, ನಮ್ಮ ಮನೆಗೆ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ
ಅಪ್ಕೋತಾಳೆ. ಇಲ್ಲಿ ರಾಮಾಚಾರಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾರೆ. ಕೈ ಕಟ್ಟಾಗ್ತಾಗಿದೆ. ಬಿಕಾಸ್ ಮೇಲ್ಗಡೆ ಬಾಲ್ಕನಿಲಿ ನಿಂತ್ಕೊಂಡು ಜಯಸಿಂಹ ಅವರ ಭಾಮೈದ ಇಬ್ರು ಕೂಡ ಟೈಮ್ ಆಗ್ತಿದೆ, ಯಾವಾಗ ಬೇಕಾದರೂ ನಮ್ಮ ಬಾವಾಜಿ ಹೇಳ್ಬೋದು, ಕತೆ ಮುಗಿಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ಮಾತುಗಳು ನಿಜವಾಗ್ಲೂ ರಾಮಾಚಾರಿಯನ್ನ ಎಚ್ಚರಿಸ್ತದೆ. ಹಾಗಾಗಿ ಮೌನವನ್ನ ತಾಳ್ಬೇಕಾಗಿದೆ ರಾಮಾಚಾರಿ. ನಂತರ ಸೀತಾಲಕ್ಷ್ಮಿ ರಾಮಾಚಾರಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಪಾಪ ರಾಮಾಚಾರಿ ಬಂದಿದ್ದಾರೆ ಅಂತ ಹೇಳಿದಾಗ ಕುತ್ಕೊಳ್ಳಿ ಆಳಿಮಯ ಅಂತ ಹೇಳಿ ಜಯಸಿಂಹ ಅದರ ಆತಿಥ್ಯವನ್ನ ಕೊಡ್ತಿದ್ದಾರೆ. ಜೊತೆಗೆ ಈ ಕಡೆ ರಾಮಾಚಾರಿನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಸೀತಾಲಕ್ಷ್ಮಿ ಕರ್ಕೊಂಡು ಹೋಗಿದ್ದೆ, ನೀನು ನನಗೆ ರಾಮ ಸೀತೆ ಗಿಫ್ಟ್ ಕೊಟ್ಟಿದ್ಯಾ ಬ್ಯಾಗನ್ನ ಅಂತ ಹೇಳ್ತಾಳೆ. ಬಟ್ ಅದು ಚಾರುದು ರಾಮಾಚಾರಿ ತಗೊಂಡು ಬಂದಿದ್ದು. ಬಟ್ ಸೀತಾಲಕ್ಷ್ಮಿ ಅನ್ಕೊಂಡ್ಲು ಅದನ್ನ ರಾಮಾಚಾರಿ ನನಗೋಸ್ಕರ ತಂದಿದ್ದಾರೆ ಅಂತ. ಜೊತೆಗೆ ಈ ಒಂದು ಬ್ಯಾಗ್ ತಂದಿದ್ದೀನಿ ಅಂತ ಅವನಿಗೆ ಫೀಲ್ ಆಗ್ಬೋದು, ಅದಕ್ಕೆ ಅವನು ಹಿಂಜರಿತಾ ಇರ್ಬೋದು ಅಂತ ಅನ್ಕೊಂಡು ಇಲ್ಲಿ ಸೀತಾಲಕ್ಷ್ಮಿ ನಿನಗೆ ಶ್ರೀಮಂತಿಕೆ ಇಲ್ಲದೆ ಇರ್ಬೋದು, ಆದರೆ ನಿನಗೆ ಹೃದಯ ಶ್ರೀಮಂತಿಕೆ ಇದೆ. ನನಗೆ ನಿನ್ನ ಶ್ರೀಮಂತಿಕೆಗಿಂತ ನೀನಂದರೆ ನಂಗೆ ತುಂಬಾ ಪ್ರೀತಿ, ತುಂಬಾ ಪ್ರಾಣ ಅಂತ ಕೂಡ ಸೀತಾಲಕ್ಷ್ಮಿ ಹೇಳ್ತಾಳೆ. ಜೊತೆಗೆ ಅವಳು ಕೂಡ ರಾಮನನ್ನು ಪೂಜಿಸ್ತಿರೋ ವಿಗ್ರಹವನ್ನು ತೋರಿಸ್ತಾಳೆ. ನನ್ನ ಫ್ರೆಂಡ್ ಹತ್ರ, ನನ್ನ ಕ್ಲಾಸ್ಮೇಟ್ ಅವಳು ಕಂಡ್ರೆ ನಂಗೆ ಅಷ್ಟಕ್ಕಷ್ಟೇ ಅವಳ ಹತ್ರ ಈ ವಿಗ್ರಹ ತಗೊಂಡಿದ್ಲು, ಇದನ್ನು ಇಸ್ಕೊಂಡೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಗೊತ್ತಾಗತ್ತೆ ಅವತ್ತು ಚಾರು ಕೂಡ ಇದೇ ಮಾತನ್ನು ಹೇಳಿದ್ಲು. ನನ್ನ ಕ್ಲಾಸ್ಮೇಟ್ ಅವಳು ಯಾವಾಗಲೂ ನನ್ನ ವಿರುದ್ಧ ಗೆಲ್ಲಬೇಕು ಅನ್ನೋ ಆಸೆ, ಇದನ್ನು ಕೇಳಿದ್ದು ಈ ರೀತಿ ಅವಳ ಆಸೆ ತಿನ್ಲಿ ಅಂತ ನಾನು ಕೊಟ್ಬಿಟ್ಟೆ ಅಂತ. ಇವಾಗ ಗೊತ್ತಾಗತ್ತೆ ಸೀತಾಲಕ್ಷ್ಮಿ ಚಾರು ಇಬ್ರು ಕೂಡ ಕ್ಲಾಸ್ಮೇಟ್, ಇಬ್ರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅಂತ. ತದನಂತರ ಇಲ್ಲಿ ಸೀತಾಲಕ್ಷ್ಮಿ ತನ್ನ ಪ್ರೀತಿಯನ್ನ ಹೇಳ್ಕೊತಾಳೆ. ಆ ಕಡೆ ರಾಮಾಚಾರಿ ಏನೂ ಮಾತಾಡದೆ ಮೌನವಾಗಿರ್ತಾರೆ. ಅದರಿಂದ ನಾನು ಮಾತ್ರ ಪ್ರೀತಿ ಹೇಳ್ಕೊತಿದ್ದೀನಿ, ಆದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ರಾಮಾಚಾರಿ ಅಂತ ಸೀತಾಲಕ್ಷ್ಮಿ ಕೇಳಿದ ತಕ್ಷಣ ಅತ್ತ ಕಡೆಯಿಂದ ಜಯಸಿಂಹ ಮತ್ತೆ ಅವರ ಭಾಮೈದ ಇಬ್ರು ಕೂಡ ಮತ್ತೆ ರಾಮಾಚಾರಿಯನ್ನ ಮಾತಿನಲ್ಲೇ ಹೆದರಿಸೋಕೆ ಶುರು ಮಾಡ್ತಾರೆ. ಇದರಿಂದಾಗಿ ರಾಮಾಚಾರಿ ನನಗೂ ನೀವಂದ್ರೆ ತುಂಬ ಪ್ರೀತಿ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಜೀವ, ಇಡೀ ಜನ್ಮಕ್ಕೆ ನೀವೇನೆ ಅಂತ ಹೇಳಿ ಕಣ್ಮುಂದೆ ಚಾರುನ ತಗೊಂಡಿದ್ದೆ ರಾಮಾಚಾರಿ ಹೇಳ್ತಿದ್ದಾನೆ. ಬಟ್ ಅದೆಲ್ಲ ಸೀತಾಲಕ್ಷ್ಮಿ ತನಗೆ ಅಂತ ಅನ್ಕೋತಿದ್ದಾಳೆ. ಬಟ್ ರಾಮಾಚಾರಿ ಹೇಳಿದ್ ಎಲ್ಲವೂ ಕೂಡ ಚಾರುಗಾಗಿದೆ, ಚಾರು ಮೇಲಿನ ಪ್ರೀತಿಯನ್ನೇ ಇಲ್ಲಿ ಹೇಳಿದ್ದು. ಬಟ್ ಸೀತಾಲಕ್ಷ್ಮಿ ಅದನ್ನ ತನಗೆ ಕನ್ವೆ ಮಾಡ್ಕೋತಾರೆ. ನಂತರ ಫುಲ್ ಖುಷಿ ಆಗ್ಬಿಡ್ತಾಳೆ. ಅತ್ತ ಕಡೆ ನಿಜವಾಗ್ಲೂ ಕೂಡ ಜಯಸಿಂಹಂಗೂ ಕೂಡ ತುಂಬ ಖುಷಿ ಆಗ್ಬಿಡುತ್ತೆ. ರಾಮಾಚಾರಿ ಕೊನೆಗೂ ಒಪ್ಕೊಂಡ ನನ್ನ ಮಗಳನ್ನ ಅಂತ. ನಂತರ ಈ ಕಡೆ ರಾಮಾಚಾರಿಗೋಸ್ಕರ ಅವಳೇ ಕಾಫಿ ಮಾಡ್ಕೊಂಡು ಬಂದು ನಾನೇ ನಿನ್ಗೋಸ್ಕರ ಕಾಫಿ ಮಾಡಿದ್ದೀನಿ ಅಂತ ಹೇಳಿ ರಾಮಾಚಾರಿ ಕೊಡ್ತಾಳೆ. ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ರಾಮಾಚಾರಿ. ತದನಂತರ ರಾಮಾಚಾರಿ ಮನೆಯಿಂದ ಹೊರಡ್ತಿದ್ದಾರೆ. ಈ ಕಡೆ ಜಯಸಿಂಹ ನಿನ್ನ ಮನೆಗೆ ಹೋಗೋಷ್ಟರಲ್ಲಿ ನಿನ್ನ ಹೆಂಡತಿ ಮನೆಗಿರ್ತಾಳೆ, ಎಚ್ಚರಿಕೆ ಇರಲಿ, ಇನ್ನು ಮುಂದೆ ಈ ರೀತಿ ಎಲ್ಲ ಆಡಬೇಡ, ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಮಗಳನ್ನ ಮದುವೆ ಆಗಬೇಕು ನೀನು ಅನ್ನೋ ಎಚ್ಚರಿಕೆಯ ಜೊತೆನೆ ರಾಮಾಚಾರಿನ ಅಲ್ಲಿಂದ ಕಳಿಸ್ತಿದ್ದಾರೆ. ಅತ್ತ ಕಡೆ ಚಾರುನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಚಾರುನ ಕಾಪಾಡೋಕೆ ಕಿಟ್ಟಿ ಯಾರು ಕೂಡ ಬರಲಿಲ್ಲ. ಫೈನಲಿ ಚಾರುನ ಜಯಸಿಂಹನ ಕಡೆಯವರು ರಿಲೀಸ್ ಮಾಡ್ತಿದ್ದಾಗೆ ಚಾರು ಮನೆಗೆ ವಾಪಸ್ ಆಗ್ತಿದ್ದಾಳೆ. ಚಾರುನ ನೋಡಿದ್ದೆ ಒಪ್ಕೋತಿದ್ದಾರೆ ರಾಮಾಚಾರಿ. ಫೈನಲಿ ಚಾರುನ ತನ್ನಿಂದ ದೂರ ಮಾಡಿಕೊಡೋ ಪರಿಸ್ಥಿತಿ ಬಂದಿದೆ ಚಾರುಗೋಸ್ಕರನೇ. ಹಾಗಿದ್ರೆ ರಾಮಾಚಾರಿ ಚಾರುನ ತುಂಬ ಡಿಸ್ಟೆನ್ಸ್ ಚಾರುವಿಂದ ಮೇಂಟೈನ್ ಮಾಡ್ತಾ ಹೋದಂತೆ ಚಾರುಗೆ ಅನುಮಾನ ಬರುತ್ತೆ ಮುಂದೆ. ಹಾಗಿದ್ರೆ ಮುಂದಿನ ಕತೆ ಯಾವ ರೀತಿ ಟ್ವಿಸ್ಟ್ ತಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.